ಸಿಲಿಕಾನ್ ಸಿಟಿಯಲ್ಲಿ ನಮೋ ಮತ ಶಿಕಾರಿಯನ್ನ ಮುಂದುವರಿಸಿದ್ರು. ಮಾತಿಗೂ ಕಾಂಗ್ರೆಸ್ ವಿರುದ್ಧ ಮೋದಿ ಟೀಕೆ ಮಾಡಿದ್ರು. ಇಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇದೆ. ಪರೋಕ್ಷವಾಗಿ ನೇಹಾ ಕೇಸನ್ನ ಪ್ರಸ್ತಾಪಿಸಿದ್ದಾರೆ ನಮೋ. ಹುಬ್ಬಳ್ಳಿಯಲ್ಲಿ ನಿನ್ನೆ ತಾನೇ ನಡೆದಿರ್ತಕ್ಕಂಥ ನೇಹಾ ಕೇಸನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿದ್ರು. ಬೀದಿಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಭಜನೆ ಮಾಡಿದ್ರೆ ಹಲ್ಲೆ ಮಾಡಲಾಗ್ತಾ ಇದೆ ಅಂತ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ. मुफ्त बिजली योजना, इससे इलेक्ट्रिसिटी का आपका बिल 0 होगा. इतना ही नहीं, इलेक्ट्रिसिटी से कमाई भी होगी. इतना ही नहीं, अब जमाना ईवी का आ रहा है, इलेक्ट्रिक व्हीकल का आ रहा है. उसके कारण आप अपनी स्कूटी हो, स्कूटर हो, कार हो, अगर वो इलेक्ट्रिक व्हीकल है तो उसका चार्जिंग भी घर में करवा सकते हो. ಹೇಗಿತ್ತು ಸಮಾವೇಶ? ಸ್ಥಳಕ್ಕೆ ಹೋಗೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲೇ ಇದ್ದಾರೆ. ರಂಜಿತ್ ಶಿರಿಯಾರ್, ಸಮಾವೇಶ ಹೇಗಿತ್ತು? ಒಂದು ಹೈ ಇಂಟೆನ್ಸಿಟಿ ಸಮಾವೇಶ, ಅನೇಕ ನಾಯಕರುಗಳು ಕೂಡ ಇದ್ರು. ನಮೋ ಪ್ರತಿಯೊಂದು ಮಾತಿಗೂ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿದ್ರು. ಹೇಗಿತ್ತು? ನೀವು ಅಲ್ಲಿ ಸ್ಥಳದಲ್ಲೇ ಇದ್ರಿ. ಎಸ್, ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಸಮಾವೇಶ ಒಂದು ಬೆಂಗಳೂರು ನಗರ ಕೇಂದ್ರಿತ ಜನರನ್ನ ಕೇಂದ್ರೀಕರಿಸಿ ಅವರು ಮಾತಾಡಿದ್ದು. ನಿಜಕ್ಕೂ ಕೂಡ ಇಲ್ಲಿದ್ದಂಥ ಜನ ಹುಚ್ಚೆದ್ದು ಮೋದಿ ಮೋದಿ ಅಂತೇಳಿ ಕೂಗ್ತಾ ಇದ್ರು. ಆರಂಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕನ್ನಡದಲ್ಲಿ ಭಾಷಣವನ್ನು ಆರಂಭ ಮಾಡ್ತಾ ಇದ್ದಂತೆ ಇಲ್ಲಿದ್ದಂಥ ಜನ ಮೋದಿ ಮೋದಿ ಅಂತಿರುವ ಜಯಘೋಷದೊಂದಿಗೆ ಇಡೀ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಇದು ಮೋದಿ ಮೇನಿಯಾನೇ ಸೃಷ್ಟಿಯಾಗಿತ್ತು. ಸಹಜವಾಗಿ ಕಾಂಗ್ರೆಸ್ ಸರ್ಕಾರದ ಕೆಲ ಭ್ರಷ್ಟಾಚಾರದ ಕೆಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕೇಂದ್ರ ಸರ್ಕಾರದ 5Gಯಿಂದ 6G ಟೆಕ್ನಾಲಜಿ ಬಗ್ಗೆಯೂ ಕೂಡ ಮಾತಾಡಿದ್ರು. ಬುಲೆಟ್ ಟ್ರೈನ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಮುಂದುವರೆದು ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾ ಹುಬ್ಬಳ್ಳಿಯ ಆ ಹೆಣ್ಣು ಮಗಳ ಮೇಲೆ ಆಗಿರುವಂಥ ಹತ್ಯೆ ಪ್ರಕರಣ ಅದ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು. ರಾಮನ ಜಪ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅದರ ಜೊತೆಗೆ ಈ ಸರ್ಕಾರ ಎಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಮತ್ತೆ ನಮ್ಮ ಮುಂದಿನ ಪರಿಕಲ್ಪನೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ರು. ಬಿಜೆಪಿಯ ಸಾವಿರಾರು ಜನ ನೆರೆದಿದ್ದ ಜನ ಮೋದಿ ಮೇನಿಯಾ. ನಾನು ಮಾತಾಡ್ತೀನಿ ಜನರನ್ನ ಏನು ಹೇಳ್ತಾರೆ, ಮೋದಿಯವರ ಸಮಾವೇಶದವರ ಭಾಷಣ ಮತ್ತು ಅವರ ಆಶ್ವಾಸನೆಗಳು ಅದೆಲ್ಲವೂ ಕೂಡ ಜನ ಏನು ಹೇಳ್ತಾರೆ ಅಂತ ಹೇಳಿ ಇವತ್ತಿನ ಸಮಾವೇಶ, ಪ್ರಧಾನಿ ನರೇಂದ್ರ ಮೋದಿಯವರ ಮಾತು, ಇದೆಲ್ಲ ತಮ್ಗೆ ಏನು? ತುಂಬ ಚೆನ್ನಾಗಿತ್ತು. ಇದೇ ಥರ ನಮಗೆ ಮೋದಿ ಸರ್ಕಾರ ಇನ್ನೂ ಮುಂದಕ್ಕೂ ಬೇಕು. ಇದೇ ಥರ ಕಾಂಗ್ರೆಸ್ ಸರ್ಕಾರ ನಮಗೆ ಬೇಡ. ಇದೇ BJP ಸರ್ಕಾರ ನಮ್ಗೆ ಮುಂದೆ ಇರಬೇಕು. ಎಲ್ಲ ಬಡವರಿಗೆ ಎಲ್ಲ ಕಷ್ಟಕ್ಕೂ ಪರಿಹಾರವಾಗಿ ಎಲ್ಲ ಜನಕ್ಕೂ ಒಳ್ಳೆಯದಾಗೋ ಥರ ಮಾಡಿಕೊಡ್ಬೇಕು. ಈಗ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇದೆ. 3ನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರದ್ದೇ ಸರ್ಕಾರ ಬರಬೇಕು ಅನ್ನೋದು ತಮ್ಮ ಒತ್ತಾಯ ಆಗಿದೆ. ಇವತ್ತು ಅವ್ರನ್ನ ಯಾವ ರೀತಿ ನಿರೀಕ್ಷೆ ಮಾಡಿದ್ರಿ ನೀವು? ಮತ್ತು ಈ ಒಂದು ಸಮಾವೇಶದ ಮೂಲಕ ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನಿಸುತ್ತಾ ನಗರದಲ್ಲಿ? ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಸೇರಿರೋ ಲಕ್ಷಾಂತರ ಜನ ಸೇರಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ರಾಜ್ಯ ಸರ್ಕಾರದ ವಿಫಲತೆ ಬಗ್ಗೆ ತುಂಬ ಚೆನ್ನಾಗಿ ಮೋದಿಯವರು ಹೇಳಿದ್ದಾರೆ. ಆದರೆ ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಹತ್ಯೆ ಕುರಿತು ತುಂಬ ಚೆನ್ನಾಗಿ ಹೇಳಿ, ಮಹಿಳೆಯರ ಸೇಫ್ಟಿ ಬಗ್ಗೆ ಕೂಡ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ, ಈ ರಾಜ್ಯದ ಸರ್ಕಾರದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅದ್ರ ಬಗ್ಗೆನೂ ಫೋಕಸ್ ಮಾಡಿದರು. ಮತ್ತು ಮೋದಿ ಯೋಜನೆ ಬಗ್ಗೆನೂ ತುಂಬ ಚೆನ್ನಾಗಿ ಮೋದಿಜಿಯವರು ಹೇಳಿದರು. ನಮಗೆಲ್ಲ ತುಂಬ ಇಂಪ್ರೆಸ್ ಆಯಿತು. ಇದೇ ರೀತಿ ಕರ್ನಾಟಕದಲ್ಲಿ ನಾವು 28ಕ್ಕೆ 26 ಸೀಟು ಗೆಲ್ತೇವೆ ಅಂತ ಒಂದು ಆತ್ಮವಿಶ್ವಾಸ ಬಂದಿದೆಯಾ ನರೇಂದ್ರ ಮೋದಿ ಅವರ ಈ ಭಾಷಣ ಮತ್ತೆ ಸೇರಿದಂತ ಜನ ಈ ಮಾಬ್ ಇದನ್ನ ನೋಡಿದಾಗ 28ಕ್ಕೆ 28 ಕ್ಲೀನ್ ಸ್ವೀಪ್ ಮಾಡ್ತಾರೆ ಅಂತ ಅನ್ಸುತ್ತಾ? ಎಸ್, ಇಟ್ ವಿಲ್ ಬಿ ಎಸ್, ಖಂಡಿತವಾಗಿ 28ಕ್ಕೆ 28 ನಮ್ದೇ ಬರುತ್ತೆ. ಕಾಂಗ್ರೆಸ್ ಧೂಳಿಪಟ ಆಗತ್ತೆ, ಒಂದು ಸೀಟು ಇಲ್ಲದೆ ಕಳ್ಕೊಂಡು ಹೋಗ್ತಾರೆ. ನೋಡಿ, ಇದು ಒಂದು ಹುಮ್ಮಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ಸಮಾವೇಶದ ಮೂಲಕ, ಈ ಪ್ರಚಾರದ ಮೂಲಕ ಕಾರ್ಯಕರ್ತರಲ್ಲಿ ಬಂದಿದೆ. ಆ ಮೂಲಕ ಬಿಜೆಪಿ ನಗರದಲ್ಲಿ ಈಗಿರುವಂಥ 3 ಕ್ಷೇತ್ರ ಆಲ್ರೆಡಿ ಬಿಜೆಪಿ MP ಇದ್ದಾರೆ. ಅದನ್ನ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಚಾರದ ಸಭೆಯಲ್ಲಿ ಕಾರ್ಯಕರ್ತರು ಕೂಡ ಹುಮ್ಮಸ್ಸಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆಲ್ಲರಿಗೂ ಕೂಡ ಒಂದು ನೈತಿಕ ಧೈರ್ಯವನ್ನು ತುಂಬಿದ್ದಾರೆ. ಶ್ರೀಲಕ್ಷ್ಮಿ, ರಂಜಿತ್, ಡೀಟೇಲ್ಸ್ಗಾಗಿ ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ.
ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.